ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಈ ಕಂಟೆಂಟ್ ಪಾಠಕ್ಕೆ ಆಧಾರದ ಸ್ವಾಗತ. ನಾನು ಡಾಕ್ಟರ್ ಬಸೀರಾ ಬಾನು ನಿಡಗುಂದಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬಸವನ ಬಾಗೇವಾಡಿ, ವಿಜಯಪುರ ಜಿಲ್ಲೆ. ಇಂದಿನ ಪಾಠ ಬೋಧನೆಯು BA 5ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪತ್ರಿಕೆ 1, ಜನಪದ ಸಾಹಿತ್ಯ ಮತ್ತು ಕಲೆ. ಇದರಲ್ಲಿ ಕನ್ನಡ ಜನಪದ ರಂಗಭೂಮಿಯ ಪ್ರಕಾರಗಳಲ್ಲಿ ಒಂದಾದ ಯಕ್ಷಗಾನ. ಯಕ್ಷಗಾನ ಪಾಠ ಬೋಧನೆಗೆ ಹೋಗುವುದಕ್ಕಿಂತ ಮುಂಚೆ ಹಿಂದಿನ ತರಗತಿಯ ಪುನರಾವಲೋಕನ. ಹಿಂದಿನ ತರಗತಿಯಲ್ಲಿ ನಾವು ದೊಡ್ಡಾಟದ ಹುಟ್ಟು ಮತ್ತು ಬೆಳವಣಿಗೆಯ ಬಗ್ಗೆ ಅಧ್ಯಯನ ಮಾಡಿದ್ದೆವು, ಹಾಗೂ ದೊಡ್ಡಾಟದ ವ್ಯಾಪ್ತಿ ಮತ್ತು ಪಾತ್ರ ಚಿತ್ರಣದ ಬಗ್ಗೆ ಅಧ್ಯಯನ ಮಾಡಲಾಯಿತು. ಯಕ್ಷಗಾನದ ಹುಟ್ಟು ಮತ್ತು ಬೆಳವಣಿಗೆಯ ಕಲಿಕಾ ಉದ್ದೇಶಗಳು. ಯಕ್ಷಗಾನದ ಹುಟ್ಟು ಮತ್ತು ಬೆಳವಣಿಗೆಯ ಬಗ್ಗೆ ಅಧ್ಯಯನ ಮಾಡುವುದು, ಜೊತೆಗೆ ಯಕ್ಷಗಾನದ ವ್ಯಾಪ್ತಿ ಮತ್ತು ಪಾತ್ರ ಚಿತ್ರಣದ ಬಗ್ಗೆ ಅಧ್ಯಯನ ಮಾಡುವುದು. ಯಕ್ಷಗಾನದ ಕಲಿಕಾ ಫಲಿತಗಳು. ಯಕ್ಷಗಾನದ ಅರ್ಥ ಮತ್ತು ವ್ಯಾಪ್ತಿಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗುವುದು. ಯಕ್ಷಗಾನ ಪ್ರಕಾರಗಳಾದ ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಇವುಗಳ ಮಧ್ಯೆ ಇರುವ ವ್ಯತ್ಯಾಸ ಗುರುತಿಸುವುದು. ಪಾತ್ರ ಮತ್ತು ಸನ್ನಿವೇಶದ ಭಿನ್ನತೆಯನ್ನು ಗುರುತಿಸುವುದು. ನಮ್ಮ ಜನಪದ ಕಲೆಗಳ ಬಗ್ಗೆ ಮಕ್ಕಳಿಗೆ ಆಸಕ್ತಿಯ ಜೊತೆಗೆ ಪೋಷಣೆ ನೀಡುವ ಮನೋಭಾವ ಕೂಡ ಬೆಳೆಯುವುದು. ಯಕ್ಷಗಾನ ಕರಾವಳಿಯ ಜಿಲ್ಲೆಗಳಾದ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡಗಳಲ್ಲಿ ಪ್ರಚಲಿತದಲ್ಲಿರುವ ರಂಗದ ಪ್ರಕಾರ. ಜನಸಾಮಾನ್ಯರ ಪರಿಭಾಷೆಯಲ್ಲಿ ಬಯಲಾಟ, ಆಟ, ದೊಡ್ಡಾಟ, ಸಣ್ಣಾಟ, ಮೇಳ ಇತ್ಯಾದಿ ಹೆಸರುಗಳನ್ನು ಹೊಂದಿದೆ. ಯಕ್ಷಗಾನ ಎಂಬ ಹೆಸರು ಬಂದದ್ದು ಇತ್ತೀಚೆಗೆ. ಅಖಿಲ ಕರ್ನಾಟಕದಲ್ಲಿ ಎಲ್ಲ ಕಡೆಗೂ ಪ್ರಚಾರದಲ್ಲಿದ್ದು ಒಂದಾನೊಂದು ಕಾಲಕ್ಕೆ ಜನಪ್ರಿಯವೂ ಆಗಿದ್ದ ಈ ಆಟಗಳು ಈಗ ಒಂದು ಪರಂಪರೆಯನ್ನು ಉಳಿಸಿ ಬೆಳೆಸಿಕೊಂಡಿರುವುದು ಕರಾವಳಿಯ ಜಿಲ್ಲೆಗಳಾದ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡದ ಭಾಗಗಳಲ್ಲಿ. ಯಕ್ಷಗಾನದ ಇತಿಹಾಸ. ದಕ್ಷಿಣ ಭಾರತದಲ್ಲಿ ಯಕ್ಷಗಾನಕ್ಕೆ ಶತಮಾನಗಳ ಇತಿಹಾಸವಿದೆ. ಕರ್ನಾಟಕದಲ್ಲಿ 400-500 ವರ್ಷಗಳಷ್ಟು ಹಳೆಯದು ಎನ್ನಲಾಗಿದೆ. ದಕ್ಷಿಣ ಭಾರತದಲ್ಲಿ ಈ ರೀತಿಯಾಗಿ ಸರ್ವ ಪ್ರಚಾರವಾಗಿರುವ ಸಾಮಾನ್ಯ ರಂಗ ಪರಂಪರೆಗೆ ಶತಮಾನಗಳ ಇತಿಹಾಸ ಉಂಟು. ಕರ್ನಾಟಕದಲ್ಲಿಯೇ ಯಕ್ಷಗಾನ 400-500 ವರ್ಷಗಳಷ್ಟು ಹಳೆಯದು ಎನ್ನಲಾಗಿದೆ. ಬಯಲಾಟದಿಂದಲೇ ಸಾರ್ವತ್ರಿಕ ಶಿಕ್ಷಣ ಸಾಧಿಸುವ ಅನಿವಾರ್ಯತೆ ಹಿಂದೆ ಇತ್ತು. ಈಗ ಅನೌಪಚಾರಿಕ ಶಿಕ್ಷಣವೆಂದು ಹೊಸ ಹೆಸರು ಕೊಟ್ಟು ಯಾವುದನ್ನು ನಾವು ಕರೆಯುತ್ತೇವೆಯೋ ಅದು ಬಯಲಾಟಗಳ ಮೂಲಕ ಆಗ ಸಾಧ್ಯವಾಗುತ್ತಿತ್ತು. ಮಹಾಭಾರತ, ಭಾಗವತ, ರಾಮಾಯಣಗಳಲ್ಲಿ ಹುದುಗಿರುವ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ಎಲ್ಲ ಸ್ತರದ ಜನವರ್ಗಕ್ಕೂ ಮುಟ್ಟಿಸುವ ಹೊಣೆಗಾರಿಕೆಯನ್ನು ಮನೋರಂಜನೆಯೇ ಮುಖ್ಯವೆನಿಸಿದ ಯಕ್ಷಗಾನ ಬಯಲಾಟದ ಮೂಲಕ ಸಮಾಜ ನಿರ್ವಹಿಸುತ್ತಿತ್ತು. ಆಗ ಅದೊಂದು ಮುಕ್ತ ವಿಶ್ವವಿದ್ಯಾಲಯಗಳ ಕೆಲಸ ಮಾಡುತ್ತಿತ್ತು. ಯಕ್ಷಗಾನದ ರಂಗ ಸಂಪ್ರದಾಯ ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದುದಲ್ಲ. ಆಂಧ್ರದಲ್ಲಿ ಬೀದಿ ನಾಟಕಂ ಎಂಬ ಹೆಸರಿನಿಂದಲೂ, ತಮಿಳುನಾಡಿನಲ್ಲಿ ತೆರಕ್ಕೊತ್ತು ಅಂದರೆ ಬೀದಿ ನಾಟಕ ಹಾಗೂ ಭಾಗವತರ ಆಟ ಎಂಬ ಹೆಸರಿನಿಂದಲೂ ಯಕ್ಷಗಾನವೇ ಒಂದು ಜನರಂಜಕ ರಂಗಭೂಮಿಯಾಗಿ ಉಳಿದಿದೆ. ಕೇರಳ ರಾಜ್ಯದ ಕಥಕ್ಕಳಿಯಲ್ಲೂ ಕತೆ ಮತ್ತು ಆಟ ಹೀಗೆ ಎರಡರ ಅರ್ಥ ಹೊರಡಿಸುತ್ತದೆ. ಇದು ಯಕ್ಷಗಾನದಲ್ಲಿರುವಂತಹ ಚೌಕಟ್ಟನ್ನೇ ಬಳಸಿಕೊಂಡಿರುವಂತಹದ್ದು. ಮಾತುಗಾರಿಕೆಯ ಬದಲು ಮುದ್ರೆಗಳ ಮೂಲಕ ಅರ್ಥಾಭಿವ್ಯಕ್ತಿಯನ್ನು ಮಾಡುವ ತಂತ್ರ ಬಳಸುವಂಥದ್ದಾಗಿತ್ತು. ಹೀಗಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಯಕ್ಷಗಾನದ ರಂಗ ಪರಂಪರೆಯನ್ನೇ ಆಂಧ್ರದಲ್ಲಿ, ತಮಿಳುನಾಡಿನಲ್ಲಿ ಹಾಗೂ ಕೇರಳ ರಾಜ್ಯದಲ್ಲಿ ಪ್ರಚಲಿತವಿರುವುದನ್ನು ನಾವು ನೋಡಬಹುದು. ಯಕ್ಷಗಾನದ ರಂಗ ಪರಿಕರಗಳು. ಯಾವುದೇ ವಿಶೇಷ ರಂಗ ಪರಿಕರಗಳು ಇಲ್ಲದೆ ಸುಲಭದಲ್ಲಿ ನಿರ್ಮಿಸಲಾಗುವ ರಂಗಸ್ಥಳ. ಉದಾಹರಣೆಗೆ ರಂಗಸ್ಥಳ 16x16 ಅಡಿಗಳ ಒಂದು ಚೌಕ, ದೊಂದಿ ದೀಪ, ಚಿಕ್ಕದಾದ ಒಂದು ಅಡ್ಡತೆರೆ, ಆಕರ್ಷಕವಾದ ಹಿಮ್ಮೇಳ, ಹಾಡುಗಾರನ ಜೊತೆ ಶ್ರುತಿ, ಮದ್ದಳೆ, ಚೆಂಡೆ, ತಾಳ ಇತ್ಯಾದಿ ಹಳ್ಳಿಯ ಕಸುಬುದಾರರೇ ಕಟ್ಟಬಹುದಾದ ವೇಷಭೂಷಣಗಳು ಇಷ್ಟಿದ್ದು 10 ಜನ ಉತ್ಸಾಹಿಗಳು ಜೊತೆಗೂಡಿ ನಿರ್ಣಯಿಸಿದರೆ ಸಾಕು, ಪ್ರದರ್ಶನ ಸಿದ್ಧವಾಗಿ ಬಿಡುತ್ತಿತ್ತು. ಕುಣಿಯುವ ಹುಮ್ಮಸ್ಸು ಉಳ್ಳವರು ಕುಣಿದರು, ಹಾಡುವವರು ಹಾಡಿದರು, ತಿಳಿದಷ್ಟನ್ನು ಮಾತನಾಡಿದರು. ಇದ್ಯಾವುದನ್ನು ಯಾವುದೇ ವಿಶೇಷ ತರಬೇತಿ ಇಲ್ಲದಿದ್ದರೂ ಪರಂಪರೆಯ ಬೆಂಬಲ ಇದ್ದೇ ಇರುತ್ತಿತ್ತು. ಅವರು ಹಾಡಿದ್ದು, ಬಾಯಾಡಿಸಿದ್ದು ಇದ್ದೇ ಇರುತ್ತಿತ್ತು. ಹಿಂದಿನವರು ಏನೇ ಮಾಡಿದರೂ ಅದೇ ಆಗಿತ್ತು.
ಚಿಕ್ಕವರು ದೊಡ್ಡವರನ್ನು ನೋಡಿ ಕಲಿತರು. ದೊಡ್ಡವರಾದ ಮೇಲೆ ಅದನ್ನೇ ಮಾಡಿ ತೋರಿಸಿದರು. ಪುಸ್ತಕ ವಿದ್ಯೆ ಬರುವುದಕ್ಕೆ ಮುನ್ನವೇ ಯಕ್ಷಗಾನ ತನ್ನ ಶೈಲಿಯನ್ನು, ಚೌಕಟ್ಟನ್ನು ಭದ್ರಗೊಳಿಸಿಕೊಂಡು ಒಂದು ಉನ್ನತ ಮಟ್ಟವನ್ನು ಆಕರ್ಷಿಸಿಕೊಂಡಿತ್ತು, ಜನಪ್ರಿಯತೆಯನ್ನು ಕೂಡ ಗಳಿಸಿಕೊಂಡಿತ್ತು. ಯಕ್ಷಗಾನ ಮೇಳದವರ ಚಿತ್ರಣ. ಯಕ್ಷಗಾನ ಕೇಂದ್ರದ ಭಾಗವತ ನೀಲಾವರ ರಾಮಕೃಷ್ಣಯ್ಯನವರು ಹಳೆಯ ಕಾಲದ ಹರಕೆ ಮೇಳದ ಒಂದು ಸೊಗಸಾದ ಚಿತ್ರಣವನ್ನು ಕೊಟ್ಟಿದ್ದಾರೆ. ಇಲ್ಲಿ ಎರಡನೆಯ ವೇಷದವರು ಒಬ್ಬರು, ಪುರುಷ ವೇಷದವರು ಒಬ್ಬರು, ಮುಂಡಾಸು ವೇಷದವರು ಒಬ್ಬರು, ಬಣ್ಣದ ವೇಷದವರು ಒಬ್ಬರು, ಒತ್ತು ಬಣ್ಣದ ವೇಷದವರು ಒಬ್ಬರು, ಹಾಸ್ಯಗಾರರು ಒಬ್ಬರು, ಮೂರನೆಯ ವೇಷ ಒಬ್ಬರು, ಮುಖ್ಯ ಸ್ತ್ರೀ ವೇಷ ಒಬ್ಬರು, ಸಖಿ ಸ್ತ್ರೀ ವೇಷ ಒಬ್ಬರು, ಬಾಲಗೋಪಾಲ ಇಬ್ಬರು ಮತ್ತು ಕೋಡಂಗಿ ಹುಡುಗರು ಇಬ್ಬರು. ಒಟ್ಟು ವೇಷಧಾರಿಗಳು ಎಷ್ಟು ಅಂತ ಹೇಳಿದ್ರೆ 14 ಜನ. ಮತ್ತು ಹಿಮ್ಮೇಳದಲ್ಲಿ ಭಾಗವತ, ಮದ್ದಲೆಗಾರ, ಸಂಗೀತಗಾರ ತಲಾ ಒಬ್ಬೊಬ್ಬರು, ಅಂದರೆ ಒಟ್ಟು 3 ಜನ. ಇತರೆ ಅಂದರೆ ಹೊರೆ ಆಳುಗಳು 10 ಜನ, ಅಡುಗೆ ಭಟ್ಟರು 1, ಒಟ್ಟು 11 ಜನ. ಹೀಗೆ ಒಟ್ಟು 28 ಜನಗಳ ಕೂಟ ಒಂದು ಯಕ್ಷಗಾನದ ಮೇಳ ಎನಿಸುತ್ತಿತ್ತು ಎಂದು ನೀಲಾವರ ರಾಮಕೃಷ್ಣಯ್ಯನವರು ಒಂದು ಪಟ್ಟಿಯನ್ನೇ ನೀಡುತ್ತಾರೆ. ಸಭಾ ಲಕ್ಷಣ. ಕಥಾಭಾಗದಲ್ಲಿ ಒಂದು ರಾತ್ರಿಗೆ 2 ಪ್ರಸಂಗಗಳನ್ನು ಆಡುವುದು ಉಂಟು. ಪ್ರಸಂಗದಲ್ಲಿ ತೊಡಗುವ ಮುನ್ನ ಪೀಠಿಕೆಯ ರೂಪದಲ್ಲಿ ಕೆಲವು ವಿವಿಧ ನೃತ್ಯಗಳನ್ನು ಒಳಗೊಂಡ ಪೂರ್ವರಂಗವೇ ಯಕ್ಷಗಾನದ ಸಭಾ ಲಕ್ಷಣ. ಒಂದು ರಾತ್ರಿಯ ಆಟದಲ್ಲಿ ಸಮಯದ ವಿಂಗಡಣೆ ಹೀಗೆ ಇರುತ್ತಿತ್ತು. ಸಭಾ ಲಕ್ಷಣ ಅಥವಾ ಪೀಠಿಕೆ ರಾತ್ರಿ 8ರಿಂದ 11 ಗಂಟೆಯವರೆಗೆ. 1ನೆಯ ಪ್ರಸಂಗ ರಾತ್ರಿ 11ರಿಂದ 3 ಗಂಟೆಯವರೆಗೆ. 2ನೆಯ ಪ್ರಸಂಗ ರಾತ್ರಿ 3ರಿಂದ ಬೆಳಗಿನ ಜಾವನ ತನಕ ನಡೆಯುವಂಥದ್ದಾಗಿತ್ತು. ಪ್ರಸಂಗ ಪ್ರಾರಂಭವಾಗುವುದಕ್ಕೆ ಮುಂಚೆ ಚಿಕ್ಕ ಪ್ರತಿಭೆಗಳಿಗೆ ಅವಕಾಶ ದೊರೆಯುತ್ತಿತ್ತು. ಮಾಡಿಯೇ ಕಲಿ ಎನ್ನುವ ತತ್ವದ ಮೇಲೆ ಚಿಕ್ಕ ಹುಡುಗರು ನರ್ತಿಸಲು ಕಲಿಕಾಪೀಠದಲ್ಲಿ ಕೋಡಂಗಿಯ ಪಾತ್ರ ಇರುತ್ತಿತ್ತು. ಬಾಲಗೋಪಾಲರು ಎಂದರೆ ಬಲರಾಮ ಕೃಷ್ಣರು ಎಂದರ್ಥ. ಮೇಳದಲ್ಲಿರುವ ಚಿಕ್ಕ ಮಕ್ಕಳಿಗೆ ಕೇದಿಗೆಯ ಮುಂದಲೇ ವೇಷ ಕಟ್ಟಿ ಯಥೇಚ್ಛವಾಗಿ ಕುಣಿಯಲು ಬಿಡುತ್ತಾರೆ. ಈ ಕುಣಿತ ಸುಮಾರು ಅರ್ಧ ತಾಸು ನಡೆಯಬಹುದು. ನಡುವೆ ಕೋಡಂಗಿಗಳ ಹಾಸ್ಯವೂ ಬರುವುದರಿಂದ ಇಲ್ಲಿ ಬೇಸರ ಎಂಬುದು ಬರುತ್ತಿರಲಿಲ್ಲ. ಬಾಲಗೋಪಾಲರು ತೆರಳಿದ ಮೇಲೆ ಬರುವ ವೇಷವೇ 2 ಸ್ತ್ರೀ ವೇಷಗಳು. ರುಕ್ಮಿಣಿ ಸತ್ಯಭಾಮೆಯರ ಪ್ರತಿರೂಪವಾಗಿ ಬರುವ ಈ ವೇಷಗಳ ನೃತ್ಯದಲ್ಲಿ ಯಕ್ಷಗಾನದ ಲಾಸ್ಯದ ಪರಾಕಾಷ್ಠೆಯನ್ನು ತೋರಿಸಬಹುದಾಗಿದೆ. ಈ 2ರ ಮಧ್ಯೆ ಕೌತುಕವೆಂಬ ಒಂದು ವಿಶೇಷ ನೃತ್ಯ ಭಾಗವು ಹಿಂದೆ ಇದ್ದಿತ್ತು. ಸ್ತ್ರೀ ವೇಷಕ್ಕೆ ಸಭಾಲಕ್ಷಣದ ಗ್ರಂಥದಲ್ಲಿ ಮಾಧ್ಯಮಾವತಿ, ನೀಲಾಂಬರಿ, ಶೃಂಗಾರಿ, ಸೌರಾಷ್ಟ್ರ, ವಸಂತ, ತೋಡಿ, ಕಲ್ಯಾಣಿ, ಭೈರವಿ, ನಾಟಿ, ಕಾಂಬೋದಿ, ಸುರಟಿ ಮುಂತಾದ ಹಲವಾರು ರಾಗಗಳಲ್ಲಿ ಹಾಡುಗಳನ್ನು ರಚಿಸಿಕೊಟ್ಟದ್ದನ್ನು ಸಭಾಲಕ್ಷಣದಲ್ಲಿ ಕಾಣುತ್ತೇವೆ. ಯಕ್ಷಗಾನದ ಪ್ರಸಂಗಗಳು. ಆಧುನಿಕ ಪರಿಭಾಷೆಯಲ್ಲಿ ಹೇಳಬೇಕೆಂದರೆ ಯಕ್ಷಗಾನ ಒಂದು ಅಪೇರಾ, ವಿಶಿಷ್ಟ ತರನಾದದ್ದು, ಸಂವಾದವನ್ನು ಒಳಗೊಂಡಿರುವಂಥದ್ದು. ಒಂದು ಪ್ರದರ್ಶನಕ್ಕೆ ಬೇಕೆನಿಸಿತು ಕಥಾಭಾಗವನ್ನು ಆಯ್ದು ಪೋಣಿಸಿ ಗೀತರಚನೆ ಮಾಡುವ ಪ್ರಸಂಗಕರ್ತರು ಇಲ್ಲಿನ ನಾಟಕಕಾರರು. ಈ ಪ್ರಸಂಗಗಳಾದರೂ ಮೂಲದಲ್ಲಿ ಭಾರತ, ರಾಮಾಯಣ, ಭಾಗವತರಂತಹ 3 ಮಹಾಗ್ರಂಥಗಳ ಆಧಾರದಿಂದ ರಚಿತವಾದವು. ಕುಮಾರವ್ಯಾಸ ಭಾರತ, ತೊರವೆ ಹಾಗೂ ಬತ್ತಲೇಶ್ವರ ಕವಿ ರಚಿತ ಕೌಶಿಕ ರಾಮಾಯಣ, ಕನ್ನಡ ಭಾಗವತಗಳೇ ಮೂಲ ಪ್ರಸಂಗಕರ್ತರ ಆಕರ ಗ್ರಂಥಗಳು. ಶಿವರಾಮ್ ಕಾರಂತರು ಹಳೆಯ ಯಕ್ಷಗಾನ ಪ್ರಸಂಗಗಳನ್ನು ಈ 3 ಆಕರ ಗ್ರಂಥಗಳ ಆಧಾರದಿಂದ 3 ಭಾಗಗಳನ್ನಾಗಿ ವಿಂಗಡಿಸುತ್ತಾರೆ. ಮಹಾಭಾರತದೊಳಗಣ ಯಕ್ಷಗಾನ ಪ್ರಸಂಗಗಳು, ರಾಮಾಯಣದ ಯಕ್ಷಗಾನ ಪ್ರಸಂಗಗಳು ಮತ್ತು ಭಾಗವತದ ಯಕ್ಷಗಾನ ಪ್ರಸಂಗಗಳು. ಯಕ್ಷಗಾನ ಪ್ರಸಂಗಗಳು ಗೀತ ಮಾಧ್ಯಮದಲ್ಲಿರುವುದರಿಂದ ರಸ ಸಂವೇದನೆಗೆ ಎಷ್ಟು ಉಪಕಾರಿಯಾಗಿದೆ ಎಂಬುದನ್ನು ಕಾರಂತರು ಗುರುತಿಸಿ, ಮಾತು ಅಥವಾ ಭಾಷೆ ಎಷ್ಟೇ ಚೆನ್ನಾಗಿ ಭಾವಬಿಂಬವನ್ನು ಕೊಡಲು ಹೋದರೂ ಅವೇ ಭಾವರಸಗಳಿಗೆ ತೀಕ್ಷ್ಣತೆ ಮತ್ತು ಆಳಗಳನ್ನು ಒದಗಿಸುವುದರಲ್ಲಿ ಸಂಗೀತಕ್ಕಿರುವ ಶಕ್ತಿ ಇಲ್ಲಿನ ಸಾಧನಗಳಿಗೆ ಬರಲಾರದು. ದುಃಖದ ತೀಕ್ಷ್ಣತೆಯನ್ನು ನಾದದ ಕೆಲವು ಇರಿತಗಳಿಂದ ಗೀತವು ಚುಚ್ಚಿ ತೋರಿಸಬಲ್ಲದು. ಇತರ ರಸಗಳ ಪ್ರತಿಪಾದನೆಗೂ ಗೀತ ತುಂಬ ಸಹಾಯಕವಾಗಿದೆ ಎಂದು ಶಿವರಾಮ್ ಕಾರಂತರು ಯಕ್ಷಗಾನದ ರಂಗಗಳ ಪ್ರಸಂಗಗಳ ಬಗ್ಗೆ ಹೇಳುತ್ತಾರೆ. ಯಕ್ಷಗಾನದ ಪ್ರಕಾರಗಳು. 1. ಮೂಡಲಪಾಯ, ಪಡುವಲಪಾಯ, ಘಟ್ಟದ ಕೋರೆ. ನಾವು ಹಿಂದಿನ ತರಗತಿಯಲ್ಲಿ ದೊಡ್ಡಾಟದ ಪ್ರಸಂಗದ ಬಗ್ಗೆ ಅಧ್ಯಯನ ಮಾಡುವಾಗ ಮೂಡಲಪಾಯ ಮತ್ತು ಪಡವಲಪಾಯದ ಬಗ್ಗೆ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡಿದ್ದಾರೆ.
ಇಲ್ಲಿರ್ತಕ್ಕಂಥ ಪ್ರಮುಖ ಆಭರಣಗಳು ಯಾವುವು ಅಂತ ಹೇಳಿದ್ರೆ ಕಿರೀಟ, ಎದೆಹಾರ, ಭುಜಕೀರ್ತಿ, ನಡುಪಟ್ಟಿ, ವೀರಗಾಸೆ, ಕೈಕಟ್ಟು, ಕಾಲ್ಕಟ್ಟು ಮುಂತಾದವುಗಳು ವಿಶೇಷ ಆಭರಣಗಳು. ಯಕ್ಷಗಾನ ಬಯಲಾಟದಲ್ಲಿ ಬಣ್ಣಗಾರಿಕೆ ಹಾಗೂ ವೇಷಭೂಷಣಗಳಿಗೂ ಪ್ರಮುಖ ಸ್ಥಾನವಿದೆ. ರಂಗದ ಮೇಲೆ ಪ್ರೇಕ್ಷಕನಿಗೆ ಯಕ್ಷಲೋಕದ ಕಲ್ಪನೆಯನ್ನು ತಂದುಕೊಡುವಲ್ಲಿ ಈ ಬಣ್ಣಗಾರಿಕೆ ವೇಷಭೂಷಣಗಳು ಪ್ರಧಾನ ಪಾತ್ರ ವಹಿಸುತ್ತವೆ. ಯಕ್ಷಗಾನ ಆಟದಲ್ಲಿ ಆಯಾಯ ಪಾತ್ರಗಳಿಗೆ ನಿರ್ದಿಷ್ಟವಾದ ಬಣ್ಣ ವೇಷಭೂಷಣಗಳೆಂಬ ನಿಯಮವಿದೆ. ಮೇಲ್ನೋಟಕ್ಕೆ ಕಂಡುಬರುವಂತೆ ಬಯಲಾಟದಲ್ಲಿನ ವೇಷಗಳನ್ನು ಪುಂಡು ವೇಷ, ರಾಜವೇಷ, ರಾಕ್ಷಸ ವೇಷ, ಸ್ತ್ರೀವೇಷ, ಹಾಸ್ಯವೇಷಗಳೆಂದು ವಿಂಗಡಿಸಬಹುದು. ಆದರೆ ಯಕ್ಷಗಾನ ಬಯಲಾಟದ ಪರಿಭಾಷೆಯಲ್ಲಿ 1ನೆಯ ವೇಷ ಅಂದರೆ ಭಾಗವತ, 2ನೆಯ ವೇಷ ಬಣ್ಣದ ವೇಷ. ಆಗಲೇ ನಾನು ಹೇಳಿದಾಗೆ ಕೆಲವೊಂದು ವೇಷಗಳ ಸ್ತ್ರೀವೇಷ, ಹಾಸ್ಯಗಾರರ ವೇಷ ಎಂದು ವಿಂಗಡಿಸಲಾಗುವುದು. ಮೊದಲು ಆಟದ ವೇಷಗಳ ವರ್ಣ ದ್ರವ್ಯಗಳಾಗಿ ಕೆಲವು ಮರದ ಹುಡಿಗಳು, ಅದರಾಳ, ಕೆಂಪು ಕಲ್ಲಿನ ಹುಡಿ ಇತ್ಯಾದಿಗಳನ್ನು ಬಳಸುತ್ತಿದ್ದರು. ಹುಡಿ ಅಂತ ಹೇಳಿದ್ರೆ ಇಲ್ಲಿ ಪುಡಿ ಅಂತ ಅರ್ಥ. ಈಗ ಮಾರುಕಟ್ಟೆಯಲ್ಲಿ ಸಿಗುವ ಬಣ್ಣದ ಪುಡಿಗಳನ್ನು ಬಳಸಲಾಗುತ್ತದೆ. ಹಿಂದೆ ವ್ಯಾಸಲಿನ್ನಲ್ಲಿ ಬಣ್ಣಗಳನ್ನು ಕಲಿಸಿಕೊಂಡು ಹಚ್ಚಿಕೊಳ್ಳುತ್ತಿದ್ದರು. ಈಗ ತೆಂಗಿನ ಎಣ್ಣೆಯಲ್ಲಿ ಬಣ್ಣವನ್ನು ಕಲಿಸಿ ಮುಖಕ್ಕೆ ಬಳಿದುಕೊಳ್ಳಲಾಗುತ್ತದೆ. ಮುಖ ಸಾಮಾನ್ಯವಾಗಿ ವೇಷಗಾರಿಕೆಯಲ್ಲಿ ಕಪ್ಪು, ಕೆಂಪು, ಹಸಿರು ಮತ್ತು ಕಪ್ಪು ಬಣ್ಣಗಳನ್ನು ಬಳಸಲಾಗುತ್ತದೆ. ಸಾಮಾನ್ಯವಾಗಿ ವೇಷಗಾರಿಕೆಯಲ್ಲಿ ಕಪ್ಪು, ಕೆಂಪು, ಹಸಿರು, ಹಳದಿ ಮತ್ತು ಬಿಳಿ ಬಣ್ಣಗಳ ಪಟ್ಟೆಗಳನ್ನು ಉಪಯೋಗಿಸಲಾಗುತ್ತದೆ. ಕಿರೀಟಗಳಲ್ಲಿ ಮುಂಡಾಸು, ಪಗಡಿ, ಕೋಲು ಕಿರೀಟ, ರಾಜಕಿರೀಟ, ಕೊಸರಿ ತಟ್ಟೆ, ಭೀಮನ ಮುಡಿ, ಹನುಮಂತನ ಕಿರೀಟ, ರಾಕ್ಷಸಿ ಅಂದರೆ ಹೆಣ್ಣು ಬಣ್ಣದ ರಾಕ್ಷಸಿ ಅಂತ ಸ್ತ್ರೀ ವೇಷದ ಕಿರೀಟ, ಹೀಗೆ ಬೇರೆ ಬೇರೆ ಕಿರೀಟಗಳನ್ನು ಕೂಡ ಅವರು ಧರಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಪೌರಾಣಿಕ ಮತ್ತು ಐತಿಹಾಸಿಕ ನಾಟಕಗಳ ವೇಷಭೂಷಣಗಳು ಯಕ್ಷಗಾನದ ಪರಂಪರೆಯ ವೇಷಭೂಷಣಗಳನ್ನು ಆಕ್ರಮಿಸಿಕೊಂಡಿವೆ ಎಂದು ಹೇಳಬಹುದು. ಯಕ್ಷಗಾನದಲ್ಲಿರ್ತಕ್ಕಂತಹ ಪ್ರಧಾನ ರಸಗಳು ಯಾವುವು ಅಂತ ಹೇಳಿದ್ರೆ ವೀರರಸ, ಭಕ್ತಿರಸ ಮತ್ತು ಶೃಂಗಾರ ರಸ. ವಿವಿಧ ಪಾತ್ರ, ಅವುಗಳ ಗಾತ್ರ, ವಯಸ್ಸು, ಸನ್ನಿವೇಶಗಳಿಗೆ ಹೊಂದಿಕೊಂಡು ಬಯಲಾಟದ ನೃತ್ಯ ವಿಧಾನವು ಬದಲಾಗುತ್ತಾ ಹೋಗುತ್ತದೆ. ಉದಾಹರಣೆಗೆ ವೀರರಸ ಪ್ರತಿಪಾದನೆಯ ಸಂದರ್ಭದಲ್ಲಿ ರಸಗತಿಯ ಹೆಜ್ಜೆ, ಚಲನ ವಲನಗಳಿದ್ದರೆ ಕರುಣರಸದ ಪ್ರತಿಪಾದನೆಯ ಸಂದರ್ಭದಲ್ಲಿ ನಿಧಾನಗತಿಯ ನೃತ್ಯವಿರುತ್ತದೆ. ಕರುಣರಸದಲ್ಲಿ ಕೆಲವೊಮ್ಮೆ ನೃತ್ಯವೇ ಇಲ್ಲವಾಗಿ ಅಭಿನಯವೇ ಪ್ರಧಾನವಾದದ್ದು ಉಂಟು. ಯಕ್ಷಗಾನದ ಹಾಸ್ಯಗಾರನ ಪಾತ್ರ ಹಾಸ್ಯರಸಕ್ಕೆ ನೃತ್ಯದ ಬಳಕೆ ಹೇಗೆ ಎಂಬುದಕ್ಕೆ ಉತ್ತಮ ಮಾದರಿಯಾಗಿದೆ. ಯಕ್ಷಗಾನದಲ್ಲಿ ಸಣ್ಣ ಗಾತ್ರದ ಪಾತ್ರಗಳು ನಿಧಾನಗತಿಯಿಂದ ಕುಣಿಯುತ್ತವೆ. ಪಾತ್ರಗಳ ಗಾತ್ರ ಮುಖ್ಯವಾಗಿ ಆಯಾ ಪಾತ್ರದ ವಯಸ್ಸು ಮತ್ತು ಅಂತಸ್ತನ್ನು ಅವಲಂಬಿಸಿದುದು ಉಂಟು. ಕರಾವಳಿ ಯಕ್ಷಗಾನ ಪಡುವಲಪಾಯದಲ್ಲಿ ಮುಖ್ಯವಾಗಿ 2 ಪ್ರಕಾರಗಳು. ಒಂದು ತೆಂಕುತಿಟ್ಟು, ಇನ್ನೊಂದು ಬಡಗು ತಿಟ್ಟು. ತೆಂಕುತಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ್ಕಿ ಹೊಳೆಯ ತೆಂಕಣದಲ್ಲಿರುವ ಪ್ರದೇಶ ಹಾಗೂ ಕಾಸರಗೋಡು ತಾಲೂಕು ಇವಿಷ್ಟು ತೆಂಕುತಿಟ್ಟುವಿನ ಪ್ರದೇಶಗಳಾಗಿವೆ. ಬಡಗುತಿಟ್ಟು ಮೂಲ್ಕಿಯಿಂದ ಕಾಳಿ ನದಿಯವರೆಗೆ ಇರುವ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಪ್ರದೇಶವನ್ನು ಬಡಗುತಿಟ್ಟು ಪ್ರದೇಶ ಎಂದು ಕರೆಯಲಾಗುತ್ತಿದೆ. ಇವುಗಳಲ್ಲದೆ ಹೊನ್ನಾವರ ಮುಖ್ಯ ಕೇಂದ್ರವಾಗಿಟ್ಟುಕೊಂಡು ಈ ಹೊಸ ಪ್ರಕಾರ ಅಂದರೆ ಬಡಗು ಅಥವಾ ಉತ್ತರ ಕನ್ನಡ ತಿಟ್ಟು ಎಂಬ ಹೊಸ ತಿಟ್ಟಿನ ಹುಟ್ಟು ಪಡೆದಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಈ 2 ತಿಟ್ಟುಗಳು ಮೇಳಗಳ ಸಂಘಟನೆ ಆಗಿದೆ. ಅಂದರೆ ಇವು ಹರಕೆಯ ಮೇಳಗಳು ಅಂತ ಹೇಳ್ಬೋದು. ಮೇಳವೆಂದರೆ ಯಕ್ಷಗಾನದ ಕಲಾವಿದರನ್ನು ಒಳಗೊಂಡ ತಂಡ. ಅದರಲ್ಲಿ ಕಲಾವಿದರಿಗೆ ಬೇಕಾದ ಉಡುಗೆ ತೊಡುಗೆಗಳು, ರಂಗ ಪರಿಕರಗಳು ಹಾಗೂ ಇತರ ಸೌಕರ್ಯಗಳು ಇರುತ್ತವೆ. ಹಿಂದಿನ ಕಾಲದಲ್ಲಿ ಊರಿಂದ ಊರಿಗೆ ಮೇಳಗಳು ಕಾಲ್ನಡಿಗೆಯಲ್ಲೇ ಹೋಗುತ್ತಿದ್ದರೆ ಇಂದು ತಮ್ಮದೇ ಆದ ವಾಹನ ಸೌಲಭ್ಯಗಳನ್ನು ಹೊಂದಿವೆ. ಈ ಮೇಳಗಳು ಯಾವುದಾದರೊಂದು ದೇವರ ಹೆಸರನ್ನು ಇಟ್ಟುಕೊಂಡು ಇರುವುದು ವಾಡಿಕೆ. ಹಾಗೆಯೇ ಒಂದೊಂದು ಮೇಳಕ್ಕೆ ಒಬ್ಬೊಬ್ಬ ಯಜಮಾನನು ಇರುತ್ತಾನೆ. ಈ ಯಜಮಾನನಾದವನು ಆ ಮೇಳದ ಎಲ್ಲ ರೀತಿಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾನೆ. ಮೇಳಗಳು ತಮ್ಮ ಸಂಚಾರದಲ್ಲಿ ಪ್ರದರ್ಶನಗಳನ್ನು ಆರಂಭಿಸುವುದಕ್ಕೆ ಗೆಜ್ಜೆ ಕಟ್ಟುವುದು ಎನ್ನುತ್ತಾರೆ. ಸಂಚಾರದ ಪ್ರದರ್ಶನಗಳನ್ನು ನಿಲ್ಲಿಸುವ ಕ್ರಮಕ್ಕೆ ಗೆಜ್ಜೆ ಬಿಚ್ಚುವುದು ಎನ್ನುತ್ತಾರೆ. ಈ ಗೆಜ್ಜೆ ಕಟ್ಟುವ ಬಿಚ್ಚುವ 2 ಕ್ರಮಗಳು ಮೇಳಗಳ ಆಯಾ ಕೃಪಾಪೋಷಕ ದೇವಾಲಯಗಳ ದೇವರ ಸನ್ನಿಧಿಯಲ್ಲೇ ನಡೆಯಬೇಕೆಂಬ ನಿಯಮವಿದೆ. ಈ 2 ದಿನಗಳಲ್ಲೂ ಆಯಾ ದೇವರ ಸನ್ನಿಧಿಯಲ್ಲೇ ಮೇಳದ ಸೇವೆ ಆಟ ನಡೆಯಬೇಕು. ಒಂದು ಪುಂಡು ವೇಷ ಅಂದರೆ ಕಟ್ಟು ವೇಷ ಮತ್ತು ಸ್ತ್ರೀ ವೇಷ. ಹೆಮ್ಮೇಳದೊಂದಿಗೆ ದೇವರ ಎದುರು ಪೂಜೆ ಸಲ್ಲಿಸಿ ಗೆಜ್ಜೆಯನ್ನು ಮೇಳದ ವ್ಯವಸ್ಥಾಪಕರಿಂದಲೂ ಯಜಮಾನರಿಂದಲೂ ಕಟ್ಟಿಸಿಕೊಂಡು ಸೇವೆಯನ್ನು ಮುಂದುವರಿಸುತ್ತಾರೆ. ಅಂದರೆ
ಯಕ್ಷಗಾನದ ಬಯಲಾಟದ ಪ್ರದರ್ಶನ ಪ್ರಾರಂಭವಾಗುವುದಂತ. ಮೇಳಗಳ ಅವಧಿ. ಇಲ್ಲಿ ತೆಂಕಿರಲಿ ಬಡಗಿರಲಿ ಮೇಳಗಳ ಸಂಘಟನೆ ಒಂದೇ ಆಗಿರುತ್ತೆ ಎಂದು ನಾನು ಆಗಲೇ ಹೇಳಿದೆ. ದೇವಸ್ಥಾನವೇ ಮೇಳದ ಒಂದು ಮುಖ್ಯ ಘಟ್ಟವಾಗಿರುತ್ತೆ, ಅಂದರೆ ಮುಖ್ಯ ಆಗಿರುತ್ತೆ. ಈ ತಿರುಗಾಟದ ಅವಧಿ ದೀಪಾವಳಿಯಿಂದ ಮುಂದಿನ ಮಳೆ ಬೀಳುವವರೆಗೆ, ಅಂದರೆ ಒಟ್ಟು 6 ತಿಂಗಳು. ಪ್ರತಿನಿತ್ಯವೂ ಆಟ ಆಡಬೇಕು. ಒಟ್ಟು ಆಟಗಳ ಹಕ್ಕನ್ನು ಏಲಂ ಅಂದರೆ ಮುಖ್ಯಸ್ಥ ಅವನ ಮೇಲೆ ಒಳಗೊಂಡಿರುತ್ತೆ, ಅಂದರೆ ಮುಖ್ಯಸ್ಥನ ಮೇಲೇ ಅವಲಂಬನೆ ಆಗಿರುತ್ತೆ ಅಂತ ಹೇಳ್ಬೋದು. ಹೀಗೆ ಉಳಿದಂತೆ ಯಕ್ಷಗಾನ ಮತ್ತು ತಿಟ್ಟುಗಳಲ್ಲಿ ಸಾಮ್ಯತೆ ಇದ್ದು ವೇಷ, ಆಭರಣ, ವಿಷಯ ವಸ್ತು, ರಸಗಳು ಒಂದೇ ರೀತಿ ಆಗಿವೆ. ನಾವು ಇವಾಗ ಯಕ್ಷಗಾನದ ಉಪಸಂಹಾರಕ್ಕೆ ಬರುವುದಾದರೆ, ಯಕ್ಷಗಾನದ ಪ್ರಕಾರಗಳಾದ ತಿಟ್ಟುಗಳು ವಿಶಿಷ್ಟ ಕಲೆಗಳ ಸಮ್ಮಿಶ್ರಣವಾಗಿದೆ. ಇಂದು ಹೊಸ ಹೊಸ ರಂಗಸಜ್ಜಿಕೆಯಿಂದ ಯಕ್ಷಗಾನದ ತಿಟ್ಟುಗಳ ಪ್ರದರ್ಶನವನ್ನು ನಾವು ನೋಡಬಹುದು. ಹಾಗೆಯೇ ಶಿವರಾಮ್ ಕಾರಂತರು 1957ರಲ್ಲಿ ತಮ್ಮ ಯಕ್ಷಗಾನ ಬಯಲಾಟ ಎಂಬ ಸಂಶೋಧನಾ ಪ್ರಬಂಧವನ್ನು ಪ್ರಕಟಿಸಿದಾಗ ಅದು ಯಕ್ಷಗಾನದ ಶುಭೋದಯದಕ್ಕೆ ನಾಂದಿಯಾಗಿ ಪರಿಣಮಿಸಿದ್ದು ಭಾರತದಾದ್ಯಂತ ನಾವು ಗಮನಿಸಬಹುದು. ಹಾಗೆಯೇ 1957ಕ್ಕೆ ಮುನ್ನ 10 ವರ್ಷಗಳ ಪರಿಶ್ರಮದಿಂದ ಕಾರಂತರ ಯಕ್ಷಗಾನ ಬಯಲಾಟ ಸೃಷ್ಟಿಯಾಯಿತು. ಕಾರಂತರು ಇದರಲ್ಲಿ ಅಡಕಗೊಳಿಸಿದ ವಿಷಯ ಮೌಲಿಕವಾದದ್ದು ಹಾಗೂ ಯಕ್ಷಗಾನದ ತಿಳಿವಿಗೆ ಮೂಲಭೂತವಾದದ್ದು ಎನಿಸಿದೆ. ಪ್ರಸಂಗಗಳ ಬೇಟೆಗೆ ಹೊರಟ ಕಾರಂತರು ಮಲೆನಾಡಿನ ಸೆರಗಿನ ಯಕ್ಷಾಭಿಮುಖವಾಗಿ ಮನೆಗಳ ಎಷ್ಟೋ ಆಟಗಳಲ್ಲಿ ಸಂಶೋಧನೆಯ ಕೆಲಸವನ್ನು ನಡೆಸಿದ್ದರು. ಸಾಹಿತ್ಯದ ಕೆಲಸವನ್ನು, ಯಕ್ಷಗಾನದ ಸಂಶೋಧನೆಯ ಕರ್ತವ್ಯವನ್ನು ಸಮಾನಾಂತರವಾಗಿ 1957ಕ್ಕೆ ಮೊದಲು 10 ವರ್ಷ ಹಾಗೂ ಅನಂತರ 20 ವರ್ಷ ನಡೆಸಿ ಬಯಲಾಟದ ಮರುಮುದ್ರಣವನ್ನು ತೆಗೆದರು. ಮೈಸೂರು ವಿಶ್ವವಿದ್ಯಾನಿಲಯದ ನೆರವಿನಿಂದ ಯಕ್ಷಗಾನ ಎಂಬ ಹೆಸರಿನಲ್ಲಿ ಒಂದು ಇಂಗ್ಲಿಷ್, ಒಂದು ಕನ್ನಡ, ಹೀಗೆ 2 ತಿದ್ದಿದ ಆವೃತ್ತಿಗಳನ್ನು ಹೊರತಂದರು. ಹೀಗೆ ಇವರ ಸಂಶೋಧನೆಯ ಯಕ್ಷಗಾನವನ್ನು ಭಾರತದ ಒಂದು ವಿಶಿಷ್ಟ ರಂಗಭೂಮಿಯ ಪ್ರಕಾರವೆಂಬುದಾಗಿ ಪ್ರತಿಷ್ಠಾಪಿಸುವುದರಲ್ಲಿ ಯಶಸ್ವಿಯಾಯಿತು. ಅವರ ಮಾರ್ಗದರ್ಶನದಲ್ಲಿಯೇ ಮಿಚಿಗನ್ ವಿಶ್ವವಿದ್ಯಾನಿಲಯದ ಸಮರ್ಥ ಬೂಸ್ ಆಕ್ಸ್ಟನ್ ತಮ್ಮ ಸಂಶೋಧನೆ ಪ್ರಬಂಧವನ್ನು ರಚಿಸಿದರು. ಅಲ್ಲದೆ 1958ರಿಂದಲೂ ಕಾರಂತರು ಕಾಲಕ್ಕೆ ನಡೆಸಿದ ಗೋಷ್ಠಿಗಳ ಪರಿಣಾಮ ಇವರ ಬರವಣಿಗೆಯಲ್ಲಿಯೂ ಮೂಡಿಬಂದವು. ಉದಾಹರಣೆಗೆ ಯಕ್ಷಗಾನ ಕನ್ನಡ ಆವೃತ್ತಿಯಲ್ಲಿ ಯಕ್ಷಗಾನದ ವಿಶಿಷ್ಟ ರಾಗಗಳಿಗೆ ಸ್ವರಪ್ರಾಸ್ತಾರ ಹಾಕಿ ಅವುಗಳನ್ನು ಸ್ಥಿರೀಕರಿಸಿದ್ದಾರೆ. ಅಲ್ಲದೆ ವೇಷಭೂಷಣ ಗೋಷ್ಠಿಯಲ್ಲಿ ದೃಢೀಕರಿಸಿದ ಹಳೆ ಹೊಸ ವೇಷಗಳ ಪೂರ್ಣ ಚಿತ್ರಣವನ್ನು ಶಿವರಾಮ್ ಕಾರಂತರು ಸೇರಿಸಿದ್ದನ್ನು ನಾವು ಇಲ್ಲಿ ನೋಡಬಹುದು. ಹೀಗೆ ಯಕ್ಷಗಾನದ ಪಾಠ ಬೋಧನೆಗೆ ಪರಾಮರ್ಶನೆ ಮಾಡಿದ ಗ್ರಂಥಗಳು ಯಾವುವು ಅಂತ ಹೇಳಿದ್ರೆ, ರಾಜಪ್ಪ ದಳವಾಯಿ ಅವರ ಕನ್ನಡ ಸಾಹಿತ್ಯ ಕೋಶ ಹಾಗೂ ಅರವಿಂದ್ ಮಾಲ್ಗತ್ತಿ ಅವರು ಸಂಪಾದನೆ ಮಾಡಿದ ಕನ್ನಡ ವಿಷಯ ವಿಶ್ವಕೋಶ, ಅದು ಜಾನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವುದು. ಹಾಗೆಯೇ ದೇಜೆ ಗೌ ಅವರ ಜಾನಪದ ಅಧ್ಯಯನ ಮತ್ತು ಪ್ರೊಫೆಸರ್ ಡಿ ಲಿಂಗಯ್ಯ ಮತ್ತು ಡಾಕ್ಟರ್ KR ಸಂಧ್ಯಾರೆಡ್ಡಿ ಅವರ ಜಾನಪದ ಸ್ವರೂಪ ಮತ್ತು ಸಾಹಿತ್ಯ, ಈ ಪುಸ್ತಕಗಳನ್ನು ಪರಾಮರ್ಶನ ಮಾಡಿ ಜನಪದ ರಂಗಭೂಮಿಯ ಪ್ರಕಾರಗಳಲ್ಲಿ ಒಂದಾದ ಯಕ್ಷಗಾನದ ಬಗ್ಗೆ ಪಾಠ ಬೋಧನೆ ಮಾಡಲಾಯಿತು. ಧನ್ಯವಾದಗಳು ವಿದ್ಯಾರ್ಥಿಗಳೇ.